ಇಲ್ಲ, ಹಂಗಾಗಿ ತಲೆ ಕಟ್ಕೊಳ್ಳೋದು ಇಲ್ಲ. ಮುಗಿಲಿ ಪಾಪ ಎಲ್ಲಿ ಹೋಗ್ತಾರೆ ಅಧಿಕಾರಿ. ಈ ದಿನ ಇಲ್ಲ ಅಂದ್ರೆ ಇನ್ನೊಂದು ದಿನ ಬರಲೇಬೇಕಾಗ್ತದೆ, ಸಿಕ್ಬೇಕಾಗ್ತದೆ. ಎಲ್ಲಿ ಹೋಗಲ್ಲ ಅಧಿಕಾರಿಯೇ ಕಡುಭ್ರಷ್ಟ ಅಧಿಕಾರಿಯೇ ಮಂಜೇಶ್ ಅವರೇ, ನೀವೆಲ್ಲಿಗೂ ಆಗೋದಿಲ್ಲ. ನಾವು ಬಿಡೋದು ಇಲ್ಲ. ಮುಂದಿನ ಯಾವತ್ತು ದಿನ ಅಂತ ನಿಮ್ಗೆ ಹೇಳೋದಿಲ್ಲ. ಆ ದಿನ ತುಂಬಾ ಜನ ಬಂದಿಲ್ಲಿ ಕಚೇರಿಯಲ್ಲಿ ತುಂಬಿಕೊಳ್ಳೋದು ಗೊತ್ತಿದೆ, ನಮ್ಗೆ ಹೋರಾಟ ಮಾಡೋದು ಗೊತ್ತಿದೆ. ಯಾವ ರೀತಿ ಸಮಾಧಾನವಾಗಿ ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಬೇಕು, ನಿಮಗೆ ಕಾನೂನು ರೀತಿ ಪನಿಷ್ಮೆಂಟ್ ಆಗಬೇಕು, ಅದನ್ನೆಲ್ಲ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನಾವು ಮಟ್ಟ ಹಾಕೋದಕ್ಕೇನೆ ನಾವು ವಿರೋಧ ಪಕ್ಷವಾಗಿ ಇದೀರಿ. KRS ಪಕ್ಷ ನಾವು ಯಾವುದೇ ರೀತಿಯಲ್ಲಿ ಈ ಬೆದರಿಕೆ ಏನು ನೀವೇನ್ ಮಾಡ್ತಾ ಇದ್ದೀರಲ್ಲ ಅದಕ್ಕೆಲ್ಲ ಎದುರೋರೆಲ್ಲ ಜಿಗ್ಗೋರೆಲ್ಲ ನಾವೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ವೀಕ್ಷಕರೇ, ಈ ಮಂಜೇಶ್ ಅವರು ಏನಿದ್ದಾರೆ ಅಧಿಕಾರಿ ಕಚೇರಿಗಂತೂ ಬರೋದೇ ಇಲ್ಲ. 2 ಗಂಟೆಗೋ 3 ಗಂಟೆಗೋ ಧೂಪ ಹಾಕೊಂಡು ಧೂಪ ಮುಚ್ಚಿ ಇನ್ನೊಂದ್ಸತಿ ಧೂಪ ಕಾಣಿಸ್ಬೇಕು ನನಗೆ. ಅರ್ಥ ಆಯ್ತಾ? ಇದನ್ನ ಕಚೇರಿ ಪೂಜೆ ಮಾಡೋದಕ್ಕೆ ಇದನ್ ದೇವಸ್ಥಾನ ಅಲ್ಲ ಸ್ವಾಮಿ. ದೇವಸ್ಥಾನ ಆದ್ರೆ ಮಾಡ್ರಿ, ಇದು ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ಇರೋದು. ನೀವು ಕೆಲ್ಸಕ್ಕೆ ಬನ್ನಿ, ಫಸ್ಟ್ ನೀವು ಕೆಲ್ಸಕ್ಕೆ ಬನ್ನಿ, ಕೇಂದ್ರ ಸ್ಥಾನದಲ್ಲಿ ವಾಸ ಇರಿ. ಈ ಎರಡನ್ನು ಮಾಡೇ ಮಾಡಿಸ್ತೀನಿ. ಇಲ್ಲಾಂದ್ರೆ ನಿಮ್ಮ ಅಂಗಡಿ ಎತ್ಕೊಂಡು ಹೋಗಿ ಖಾಲಿ ಮಾಡಿ. ನಮ್ಗೆ ಬೇಡ. ನೀವು ತುಂಬಾ ಇದು ಏನು ನಿಮ್ಮ ಬಗ್ಗೆ ತುಂಬಾ ಆನೇಕಲ್ ತಾಲೂಕಲ್ಲಿ ತುಂಬಾ ಎಲ್ಲರಿಗೂ ಗೊತ್ತಿದೆ ನೀವು ಎಷ್ಟು ಅಧಿಕಾರಿ ಆ ಮಟ್ಟಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಮಾಡೋಗಿದ್ದೀರಾ, ಇವಾಗ ಏನ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ನಿಮ್ಗೆ ಎಚ್ಚರಿಕೆ ಗಂಟೆಯನ್ನ ತಿಳ್ಕೊಳ್ಳಿ, ಏನನ್ನ ತಿಳ್ಕೊಳ್ಳಿ. ಈ ಕೂಡಲೇ ಅದ್ಯಾವ್ದು ಕೋರ್ಟಲ್ಲಿ ಇರೋದನ್ನ ಸಾರ್ಟ್ ಔಟ್ ಮಾಡಲಿಲ್ಲ, ನೀವು ಸುಮ್ಮನೆ ಕಾಲ ಹರಣ ಮಾಡ್ಕೊಂಡಿದ್ದೀರಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವತ್ತು ಅಂತ ಹೇಳೋದಿಲ್ಲ. ಇವತ್ತು ಮುದ್ಕೆ ಬಂದಿದ್ರಿ, ಇವತ್ತು ನೀವು ಯಾವ ರೀತಿಯಲ್ಲಿ ಡೈರೆಕ್ಟರ್ ಕೈಯಲ್ಲಿ ಮೇಡಮ್ ಕೈಯಲ್ಲಿ ತಪ್ಪಿಸ್ಕೊಂಡಿದ್ದೀರಾ ಅದು ಹೇಳಿ ಅಂತ ನನ್ಗೆ ಗೊತ್ತಿದೆ. ಇವತ್ತಿಗೆ ಜಗ್ಗಲ್ಲನ ಕಾಯಿ ಸರ್, ಕಾಯಿ ಇನ್ನ ಇದೆ. ಮಂಜೇಶ್ ಅವರೇ ಕಾಯಿ, ಯಾವತ್ತೋ ಒಂದ್ ದಿವಸ ನಿಮ್ಗೆ ಕೂಡ ತುಂಬಲೇಬೇಕಂತ ತುಂಬಿದ್ದು ಆಗೋಗಿದೆ. ನಿಮ್ಗೆ ಹಾಗೆ ಆಗುತ್ತೆ. ಇವತ್ತು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಏನೋ ನಮ್ಗೆ ಸಿಕ್ಲಿಲ್ಲ, ಇವತ್ತು ಆಗೋಯ್ತು ನನ್ನ ಕೆಲಸ ಅನ್ಕೊಂಡಿದ್ದೀರಾ. ಇಲ್ಲ, ಮುಂದಿನ ದಿನಗಳಲ್ಲಿ ಸೋಮವಾರದ ಮೇಲೆ ಯಾವ ಮಟ್ಟಕ್ಕೆ ಹೋರಾಟಗಳಾಗುತ್ತೆ ನಿಮ್ಮ ಕಚೇರಿಯಲ್ಲಿ, ಇಡೀ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಆನೇಕಲ್ ಟೌನ್ ಪ್ಲಾನಿಂಗ್ ನೋಡ್ತಾರೆ ಜನ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನಿಜವಾಗ್ಲು ಈ ಅಧಿಕಾರಿ ಇದಾರಲ್ಲ, ಇಂಥ ಅಧಿಕಾರಿ ನಾನು ಇನ್ನೊಬ್ರು ನೋಡಿಲ್ಲ. PM ರೆಡ್ಡಿ ಇದ್ರು ಮುಂಚೆ, ಅವರೆಲ್ಲ ಸ್ವಲ್ಪ ಇದಾಗ್ತಾ ಇದ್ರು. ಇವರು ಕಚೇರಿಗೆ ಬರೋದಿಲ್ಲ, ಕೇಂದ್ರ ಸ್ಥಾನದಲ್ಲೇ ವಾಸ ಇಲ್ಲ. ಇವ್ರ ಮೇಲಧಿಕಾರಿಗಳಿಗೆ ಎಲ್ಲಾ ರೀತಿಯಲ್ಲಿ ಅವರಿಗೆ ತಿಳಿಸಿಕೊಟ್ಟು ಮತ್ತು ಪತ್ರಗಳೆಲ್ಲ ಕೊಟ್ಟು ಕೂಡ ಇವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದ್ರೆ ನಿಮಗೆ ಈ ವಾರ ಇದೆ, ನೆಕ್ಸ್ಟ್ ವಾರ ಆದ್ಮೇಲೆ ಬೆಂಗಳೂರಿಗೆ ಹೋಗ್ತೀರಿ. ನಿಮಗೆ ಕಾನೂನು ರೀತಿ ಏನು ಅದು ಕ್ರಮ ಆಗ್ಬೇಕಾಯ್ತು, ಅದು ಯಾಕೆ ಆಗೋದಿಲ್ಲ ಅನ್ನೋದನ್ನ ನಾವು ಕಾಯ್ತೀರಿ, ಮಾಡೇ ಮಾಡಿಸ್ತೀರಿ. ನಿಮ್ಮಂತ ಅಧಿಕಾರಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀರಿ, ನಮ್ಮ ತಾಲೂಕಿಗೆ ಬೇಡ. ಇಂಥ ಕಡುಭ್ರಷ್ಟ ಅಧಿಕಾರಿಗಳು ಹೊರಡಿ. ಯಾಕಂದ್ರೆ ಎಲ್ಲಾ ಲೇಔಟ್ಗಳು ಮಾಡಿ ಲೇಔಟ್ಗಳು ಕಾಂಪೌಂಡ್ ನಿರ್ಮಿಸ್ತಾ ಇದ್ರು, ನೀವು ಕಣ್ಣು ಮುಚ್ಕೊಂಡು ಕೂರ್ತಾ ಇದ್ದೀರಿ ಅಂದ್ರೆ ನಿಮ್ಮಂತ ಅಧಿಕಾರಿಗಳು ನಮ್ಗೆ ಬೇಕಾ? ಈ ಕಡೆ ಮುತ್ತಾನಲ್ಲೂರಲ್ಲಿ 4 ಅಂದನೆಲ್ಲ ಇಲ್ಲಿಲ್ಲ ಕಾಂಪೌಂಡ್ಗಳು ಹಾಕ್ತೀರಾ ಲೇಔಟ್ಗಳು. ಯಾಕಂದ್ರೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಇಲ್ಲ ಕಣ್ಣು ಕೂಡಾಕ್ಬಿಟ್ಟಿದ್ಯಾ? ಯಾಕಂದ್ರೆ ನೀವು ಬರಲ್ಲ ಆಫೀಸ್ಗೆ, ನೀವು ಆಫೀಸ್ಗೆ ಬರಲ್ಲ ಸ್ವಾಮಿ. ನಿಮ್ಗೆ ಸಾಯಂಕಾಲ ಕಲೆಕ್ಷನ್ಗಳಿದೆಯೇನೋ ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಬರ್ಬೋದೇನೋ ಗೊತ್ತಿಲ್ಲ. ನೀವು ಹಂಗಾಗಿ ಕಚೇರಿಗೆ ನೀವು 10 ಗಂಟೆಗೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ ನನಗೆ ಗೊತ್ತಿದೆ. ಇದು ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರೆ ಸರಿ ಮಂಜೇಶ್ ಅವರೇ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀರಿ. ಇದು ಮುಖಾಂತರ ನೀವು ಎಚ್ಚೆತ್ಕೊಂಡು ಕೆಲಸ ಮಾಡಿದ್ರೆ ಸರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀರಿ. ನಮ್ಮದು ಧಿಕ್ಕಾರ ಮಂಜೇಶ್ ಗಿದ್ದೇ ಇದೆ. ಈ ಅಧಿಕಾರಿ ನಮಗೆ ಬೇಡ. ಇದು ಕಮಿಷನರ್ ಅವ್ರಿಗೂ ಹೋಗೇ ಹೋಗ್ತೀರಿ. ಈ ಅಧಿಕಾರಿ ನಮಗೆ ಬೇಡ, ತಂಗಿ ಮಾಡಿ ಇಲ್ಲಿಂದ ಅಂತ ಇಷ್ಟು ಹೇಳ್ತಾ ಮುಂದಿನ ದಿನಾಂಕ ಯಾಕೆ ಹೇಳೋದಿಲ್ಲ ಅಂದ್ರೆ ಆವತ್ತಿನ ದಿನ ಇವರಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಆಗ್ಬಿಡ್ತಾರೆ. ಅದಕ್ಕೆ ವೀಕ್ಷಕರೇ ದಿನಾಂಕ ಹೇಳೋದಿಲ್ಲ.